ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಏನೆಲ್ಲ ಹಾಕಿ ಇಡ್ಲಿ ಮಾಡ್ತಾಯಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಮತ್ತು ಇಲ್ಲಿ ರೇಷನ್ ಅಕ್ಕಿ ಮತ್ತು ಉದ್ದಿನ ಬೇಳೆನ ನಾನು ಒಂದು 3-4 ಅವರು ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು, ತೊಂದರೆ ಇಲ್ಲ, ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಯಾವ ಥರ ರುಬ್ಕೋಬೇಕು ಇಡ್ಲಿಗೆ ಅಂದರೆ, ದೋಸೆ ಹಿಟ್ಟಿಗೆಲ್ಲ ರುಬ್ತೀವಿ ಅಲ್ವಾ, ಆ ಥರ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗ್ಬಾರ್ದು. ಸ್ವಲ್ಪ ತರಿಯಾಗಿರಬೇಕು. ರವೆ ಬರುತ್ತೆ ಅಲ್ವಾ, ಆ ಥರ ಸ್ವಲ್ಪ ತರಿಯಾಗಿ ನಾವು ಕೈಲಿ ಹಿಂಗಂದರೆ ಅದು ಅಕ್ಕಿ ಸಿಗಬೇಕು, ಆ ಥರ ರುಬ್ಕೋಬೇಕು. ರುಬ್ಕೊಂಡು ಮತ್ತೆ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು, ಮತ್ತೆ ಇಲ್ಲಿ ಉಳಿದಿರೋ ಅಂಥ ಅಕ್ಕಿನ ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ, ಮಾಡಿಟ್ಕೊಂಡಿರೋ ಅಂಥ ಅನ್ನನ. ನೀವು ಅನ್ನ ಬೇಡ ಅನ್ನೋರಾದರೆ ಅವಲಕ್ಕಿನ ನೆನೆಸ್ಕೊಂಡು ನೀವು ಅವಲಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಸ್ವಲ್ಪ ಸೋಡಾ ಮತ್ತು ಕಲ್ಲುಪ್ಪು ಹಾಕೊಂಡಿದ್ದೀನಿ. ನುಣ್ಣುಪ್ಪು ಹಾಕೋದಕ್ಕಿಂತ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ನಾನು ಕೈಲಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಲಿಂದ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹುಳಿ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಮತ್ತು ಈಗ ಅದಕ್ಕೆ ಕಡಲೆಬೇಳೆನ ಮತ್ತು ಮೆಣಸಿನ್ಕಾಯಿ, ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈ 4 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ವಾ. ನೀವು ಇದಕ್ಕಿನ್ನೂ ಕ್ಯಾರೆಟನ್ನ ತುರಿದು ಯೂಸ್ ಮಾಡ್ಕೋಬೋದು, ಮತ್ತು ಈರುಳ್ಳಿನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಎಣ್ಣೆ ಇಲ್ಲಿ ಹಚ್ಕೋತಾ ಇದ್ದೀನಿ, ಎಣ್ಣೆ ಸವರ್ಕೋತಾ ಇದ್ದೀನಿ. ನೋಡಿ ಆ ಥರ ಅದು ಕಚ್ಕೋಬಾರ್ದು ಅಲ್ವಾ, ಇಡ್ಲಿ ಹಾಕ್ತೀವಿ ಅಲ್ವಾ, ಹಿಟ್ಟು ಹಾಕ್ತೀವಿ ಅಲ್ವಾ, ಅದೆಲ್ಲ ಕಚ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಣ್ಣೆನ ಸವರ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು, ನಾನು ಮುಂಚೆನೇ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ, ಅದು ಹಿಟ್ಟು ಹಾಕೊಳ್ಳೋದ್ರೊಳಗೆ ನೀರು ಕಾದಿರುತ್ತೆ. ಮತ್ತು ಇದನ್ನು ಆ ಥರ ಇಟ್ಕೊಂಡು ನಾನಿಲ್ಲಿ 2 ಪ್ಲೇಟ್ ತೊಗೊಂಡಿದ್ದೀನಿ, 3 ತೊಗೊಂಡಿಲ್ಲ, 2 ಪ್ಲೇಟ್ ಸಾಕಾಗುತ್ತೆ ಅಂತ ಹಾಕಿ ಒಂದು 10 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲೂ ನೀರು ಥರ ಆಗಲಿ ಅದ್ಯಾವುದೂ ಆಗಿಲ್ಲ. ನಿಮಗೆ ಡೌಟ್ ಬಂತು ಅಂದರೆ ಈ ಥರ ಒಂದು ಹಂಚಿ ಕಡ್ಡಿನೋ ಏನಾದರೂ ಒಂದು ಬರುತ್ತೆ ಅಲ್ವಾ, ಅದರಲ್ಲಿ ಆ ಥರ ಇಟ್ಟು ನೋಡಿದ್ರೆ ಅದಕ್ಕೇನಾದರೂ ಅದು ಕಚ್ಕೊಂಡಿದ್ರೆ ಅದು ಬೆಂದಿಲ್ಲ ಅಂತ, ಕಚ್ಕೊಂಡಿಲ್ಲ ಅಂತ ಅಂದರೆ ಅದು ಬೆಂದಿರುತ್ತೆ ಅಂತ ಪರ್ಫೆಕ್ಟಾಗಿ. ನೋಡಿ ಈ ಥರ ನಾನು ಈ ಥರ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ಅದ್ರ ಮೇಲೆ ಹಾಕಿ ಹಿಟ್ಟನ್ನು ಉಯ್ದು ಇಕ್ಕಿದ್ರೆ ಅದು ಆರಾಮಾಗಿ ನಾವು ಅದು ಬೆಂದ ಮೇಲೆ ತೆಗ್ದು ಹಾಗೇ ಡೈರೆಕ್ಟ್ ಹಂಗೆ ಹಾಕೋಬೋದು. ನಿಮಗಿದು ರಿಸ್ಕ್ ಆಗುತ್ತೆ ಅಂದರೆ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಚಮಚದಿಂದನ ಆ ಥರ ಇಡ್ಲಿನ ಎಪ್ಕೋತಾ ಇದ್ದೀನಿ. ನೋಡಬೇಕು ಹೆಂಗೆ ಬಂದಿದೆ ಅಂತ, ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಎಲ್ಲೂ ಯಾವುದೇ ಥರ ಹಿಟ್ಟು ಉಳ್ಕೊಂಡಿಲ್ಲ. ನೋಡಿ ಒಳಗಡೆನೂ ಅಷ್ಟೇ. ನೋಡಿದ್ರಿ ಅಲ್ವಾ, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.